ಕೋಲಾರ ಎಪಿಎಂಸಿಯಲ್ಲಿ ಅವ್ಯವಸ್ಥೆ, ಮೂಲಭೂತ ಸಮಸ್ಯೆಗಳ ತಾಂಡವ. ಗುಂಡಿ ಬಿದ್ದ ರಸ್ತೆಯಲ್ಲೇ ಸಂಚಾರ, ಅಪಾಯಕ್ಕೆ ವಿದ್ಯುತ್ ಕಂಬ ಆಹ್ವಾನ. ಡಿವೈಡರ್ ನಿರ್ಮಾಣಕ್ಕೆ ಆಗ್ರಹ, ಮಾವು ಬೆಳೆಗಾರರ ಒತ್ತಾಯ. ಇದು ಎಪಿಎಂಸಿ ಅವ್ಯವಸ್ಥೆಯ ಸುದ್ದಿ. ಪ್ರಪಂಚ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಅಂತ ನಮ್ಮ ಶ್ರೀನಿವಾಸ ಕರಿತೀವಿ ನಾವು. ಈ ರಸ್ತೆ ಫುಲ್ ಅಧ್ವಾನ ಆಗಿದೆ. ಟ್ರ್ಯಾಕ್ಟರ್ ಬರೋಕ್ಕೂ ತೊಂದರೆನೇ, ಗಾಡಿ ಬರೋಕ್ಕೂ ತೊಂದರೆನೇ, ಕಾರ್ ಬರೋಕ್ಕೂ ತೊಂದರೆನೇ. ಕೋಲಾರದ ಶ್ರೀನಿವಾಸಪುರ ಮಾವಿನ ಮಾರ್ಕೆಟ್ನಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಮಾವು ಸೀಸನ್ ಆರಂಭ ಆದರೂ ಕೂಡ ಮಾರ್ಕೆಟ್ನ ಸಮಸ್ಯೆ ಬಗೆಹರಿದಿಲ್ಲ. ಮಾರುಕಟ್ಟೆಗೆ ಸಂಪರ್ಕಿಸುವಂತ ರಸ್ತೆಯಲ್ಲಿ ಗುಂಡಿಗಳದ್ದೇ ದರ್ಬಾರಿದೆ. ಆಡಳಿತ ಮಂಡಳಿಯೂ ಇಲ್ಲ, ಖಾಯಂ ಅಧಿಕಾರಿಯೂ ಇಲ್ಲ. ರಸ್ತೆ ದುರಸ್ತಿ ಮಾಡಿ ಅಂತ ಹೇಳಿ ಕಳೆದ 2 ವರ್ಷಗಳಿಂದ ಮಾವು ಬೆಳೆಗಾರರು ಒತ್ತಾಯವನ್ನ ಮಾಡ್ತಲೇ ಇದ್ದಾರೆ. ಆದರೆ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಮಾವು ತರುವಂತ ವಾಹನಗಳು ಗುಂಡಿಗಳಲ್ಲಿ ಸಿಲುಕುವಂತ ಆತಂಕ ಇದೆ. ಇನ್ನೊಂದ್ ಕಡೆ ಅಪಾಯಕ್ಕೆ ಎಡೆ ಮಾಡಿಕೊಡುವಂತಿದೆ ವಿದ್ಯುತ್ ದೀಪದ ಕಂಬಗಳು. ವಿದ್ಯುತ್ ದೀಪದಿಂದ ಹೊರಗಡೆ ಈ ವೈರ್ಗಳು ಬಂದ್ಬಿಟ್ಟಿದಾವೆ. ರಸ್ತೆ ದುರಸ್ತಿ ಮಾಡಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಮಾವು ಸೀಸನ್ ಶುರುವಾಯಿತು. ರಸ್ತೆ ದುರಸ್ತಿ ಮಾಡಿಸಿದ್ರೆ ಸಂಚಾರಕ್ಕೆ ಅನುಕೂಲ ಆಗ್ತಿತ್ತು. ಈಗ ಹೋದ ವರ್ಷ ಏನ್ ಸಮಸ್ಯೆ ಇತ್ತು ಅದೇ ಸಮಸ್ಯೆಯನ್ನ ಮತ್ತೆ ಅನುಭವಿಸಬೇಕು. ರಸ್ತೆಯಲ್ಲಿ ಗುಂಡಿ ಸಮಸ್ಯೆ ನೋಡಿ. ಎಪಿಎಂಸಿ ಮಾರ್ಕೆಟ್ನ ಮುಂಭಾಗದಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಕೋಲಾರದ ಶ್ರೀನಿವಾಸಪುರದಲ್ಲಿ ಹೇಳ್ಕೊಳ್ಳಕ್ಕೆ ಮಾವು ಅತ್ಯಧಿಕ ಬೆಳೀತಾರೆ. ಇಲ್ಲಿ ಮಾವು ಬೆಳೆಗಾರರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಬಟ್ ಅವ್ರ ಸಮಸ್ಯೆಗಳು ನೋಡಿ ಹೆಂಗಿದೆ ಅಂತೇಳಿ. ಈ ರೀತಿ ಲೋಡ್ ಗಾಡಿ ಬಂದ್ಬಿಟ್ರೆ ಇದರಲ್ಲಿ ಸಿಕ್ಕಾಕೊಂಡ್ಬೀಳುತ್ತೆ ಅನ್ನೋ ಆತಂಕದಲ್ಲಿ ಮಾವು ಬೆಳೆಗಾರರು ಇದ್ದಾರೆ. ಸೊ ಈ ಬಗ್ಗೆ ರೈತ ಹೋರಾಟಗಾರರು ಏನ್ ಹೇಳಿದ್ದಾರೆ ಕೇಳೋಣ. ಸುಮಾರು 7-8 ವರ್ಷಗಳಿಂದ ಕೂಡ ನಾವು ಇಲ್ಲಿ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಶಾಸಕ ದ್ವಯರು ಏನಿದ್ದಾರೆ ಅವರಲ್ಲಿ ಪ್ರತಿ ವರ್ಷವೂ ಸಹ ಬೇಡಿಕೆ ಇಡ್ತಾನೆ ಬರ್ತಾ ಇದ್ದೀವಿ. ಏನಂದರೆ ಈ ರಸ್ತೆನ ಸರಿಯಾದ ರೀತಿಯಲ್ಲಿ ಒಂದು ರಸ್ತೆ ಮಾಡಿಸ್ಬೇಕು. ಇದಕ್ಕೆ ಈ ವಿದ್ಯುತ್ ದೀಪಗಳು ಏನು ಇವತ್ತು ಕಂಬಗಳು ಹಾಕಿದ್ದಾರೆ ಅದರಲ್ಲೆಲ್ಲ ವೈರ್ಗಳು ಕಿತ್ತೋಗಿದೆ, ನೋಡ್ಬೋದು ಇವತ್ತು ಎಲ್ಲರೂ. ಆ ವೈರ್ಗಳೇನಾದರೂ ಈ ಶಾರ್ಟ್ ಸರ್ಕ್ಯೂಟ್ ಆಗಿ ಅಥವಾ ಗಾಡಿಗಳು, ರೈತರು, ಮಕ್ಕಳು ಓಡಾಡ್ತಾ ಇರ್ತಾರೆ ಈ ಭಾಗದಲ್ಲಿ, ಅವರೇನಾದರೂ ಮುಟ್ಕೊಂಡ್ರೆ ಅದರ ಪರಿಸ್ಥಿತಿ ಏನು? ನಾವು ಯಾವಾಗಲೂ ಶಾಸಕರಲ್ಲಿ ಅದನ್ನು ಧ್ವನಿ ಎತ್ತಾ ಇರ್ತೀವಿ. ಇದಕ್ಕೆ ರಸ್ತೆ ಮಾಡಿಸ್ಬೇಕು, ಎಲೆಕ್ಟ್ರಿಸಿಟಿ ರೆಡಿ ಮಾಡಿಸ್ಬೇಕು, ಮಾವಿನಕಾಯಿಯನ್ನು ಏನು ಟೆಂಡರಿಂಗ್ ಮುಖಾಂತರ ಮಾರುಕಟ್ಟೆ ವ್ಯವಹಾರ ಮಾಡಿಸುವಂತಾಗಬೇಕು. ಈ APMC ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಅಂತೇಳಿ ಪ್ರತಿ ವರ್ಷ ಬೇಡಿಕೆ ನಾವು ಇಡ್ತಾನೆ ಬರ್ತಾಯಿದ್ವಿ. ಅವರು ಕಣ್ಣು ಮುಚ್ಕೊಂಡು ನಮ್ಮ ಆಳ್ವಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟಾಗಿದೆ ಈ APMC ಪರಿಸ್ಥಿತಿ. ಸೀಸನ್ ಸ್ಟಾರ್ಟ್ ಆಗೋಗಿ ಮೊದಲು APMC ಅವರು ಎಚ್ಚೆತ್ಕೊಂಡು ಈ ರಸ್ತೆ ಫುಲ್ ಅಧ್ವಾನ ಆಗೋಗಿದೆ. ಹಳ್ಳ ಕೊಳ್ಳಗಳಿಂದ ಬಂದಿದೆ. ಮಳೆ ಬಂದರೆ ಎಲ್ಲ ನೀರೆಲ್ಲ ಮಣ್ಣಿಗಳಲ್ಲಿ ನುಗ್ತವೆ. ಅಲ್ಲಿ ಚಿಂತಾಮಣಿ ಟು ಶ್ರೀನಿವಾಸಪುರ ಮೈನ್ ರೋಡಿಂದ ಇಲ್ಲಿ ಬರೋಕ್ಕೆ ತುಂಬ ರಸ್ತೆ ಹದಗೆಟ್ಟೋಗಿದೆ. ಈಗ ಆಡಳಿತಾಧಿಕಾರಿ ಇರೋದ್ರಿಂದ ತುಂಬ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾಯಿದ್ದಾರೆ. ಇಡೀ ಇದ್ರಿಗೆಲ್ಲ ಈ ಮಾವಿನಕಾಯಿ ಮಂಡಿ ಅಂದರೆ ಫೇಮಸ್ಸು. ಅಂದಾಜು ಈ ಸರಿ ಇನ್ನೇನು 1.5 ತಿಂಗಳು ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿ ನೋಡಿದ್ರೆ ರಸ್ತೆ ಅಂತೂ ತುಂಬ ಅಧ್ವಾನ ಆಗಿದೆ. ಆ ಟೈಮಲ್ಲಿ ಯಾವುದೋ ಒಂದು ಮಣ್ಣು ಹೊಡಿತಾರೆ, ಒಂದು ಅಷ್ಟೋ ಕಾಸು ಮಾಡ್ಕೊಳ್ತಾರೆ. ಆ ಧೂಳೆಲ್ಲ ಮಾವಿನಕಾಯಿ ಮೇಲೆ, ಈ ರೈತರ ಮೇಲೆ, ಕೂಲಿ ಕಾರ ಮೇಲೆ ಬಿದ್ದು ಆ ಟೈಮಲ್ಲಿ ರೋಗ ರುಜಿನಗಳೆಲ್ಲ ಬರ್ತವೆ. ಈ ಹೆವಿ ಲೋಡ್ ಹಾಕ್ಕೊಂಡು ಬಂದು ಪಲ್ಟಿ ಹೊಡೆಯುತ್ತೆ. ಇಷ್ಟೆಲ್ಲ ಸಮಸ್ಯೆ ಇದೆ. ಆದಷ್ಟು ಬೇಗ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ಹಾಗೂ ತಾಲೂಕು ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ಈ APMCಗೆ ಒಂದು ಅನುಕೂಲ ಮಾಡೋಕ್ಕಾಗಿ ತಮ್ಮಲ್ಲಿ ಮನವಿ. ವರ್ಷದಿಂದ ಈ ರಸ್ತೆ ಹೆಂಗಿದೆ ಸರ್? ಇದು ಪ್ರಪಂಚ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಅಂತ ನಮ್ಮ ಶ್ರೀನಿವಾಸ ಕರಿತೀವಿ ನಾವು. ಬಟ್ ಇಲ್ಲಿ ರಸ್ತೆಗಳೆಲ್ಲ ಬರೋದಕ್ಕೆ ಗಾಡಿಗಳೆಲ್ಲ ದೊಡ್ಡ ಗಾಡಿಗಳೆಲ್ಲ ಬರ್ತವೆ. ತುಂಬ ತೊಂದರೆ ಇದೆ ಸರ್. ಗಾಡಿಗಳು ಟ್ರಾಫಿಕ್ ಜಾಮ್ ಆಗುತ್ತೆ, ಹಳ್ಳಗಳು ಜಾಸ್ತಿ ಇದ್ದಾವೆ. ತುಂಬ ಟನ್ಗಟ್ಟಲೆ ಹೋಗ್ತದೆ ಸರ್ ಇಲ್ಲಿಂದ ಮಾವಿನಕಾಯಲ್ಲಿ. ಗುಂಡಿಗಳಿದೆ, ಮುಚ್ಚಬೇಕು ಸರಿಯಾಗಿ. ಅದಕ್ಕೆಲ್ಲ ಸಿಮೆಂಟ್ ರಸ್ತೆ ಎಲ್ಲ ಆಗಬೇಕು, ಇಲ್ಲ ಕಾಂಕ್ರೀಟ್ ಎಲ್ಲ ಇದು ಮಾಡಿಸ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕು ಸರ್. ಸ್ವಲ್ಪ ರೈತರಿಗೋಸ್ಕರ ಸ್ವಲ್ಪ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ಕೊಂಡು ಕ್ಲೀನಾಗಿ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಸರ್. ಯಾಕೆಂದರೆ ಇದು ಪ್ರಸಿದ್ಧ ಸರ್. ಇದು ಮಾವಿನ ಹಣ್ಣಿನ ನಗರ ಅಂತಲೇ ಶ್ರೀನಿವಾಸಪುರ ಕರಿತೀವಿ ನಾವು. ಇವಾಗ ಇನ್ನೊಂದು ತಿಂಗಳು ಬಿಟ್ಕೊಂಡು ಮಾವಿನಕಾಯಿ ಎಲ್ಲ ಇಲ್ಲೇ ಬರುತ್ತೆ ಸರ್. APMC ಮಾರ್ಕೆಟಿಗೆ ಬರ್ತದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ ಕ್ಲೀನಾಗಿ ಕಾಂಕ್ರೀಟ್ ಹಾಕ್ಕೊಳ್ಳೋದು, ಇಲ್ಲಾಂದರೆ ತಾರ್ ರೋಡ್ ಹಾಕ್ಕೊಳ್ಳೋದು ಒಳ್ಳೆ ಸರ್. ಮತ್ತು ವಿದ್ಯುತ್ಗಳು ತುಂಬ ಒಳ್ಳೆ ಸರ್. ನೈಟೆಲ್ಲ ಕೆಲಸ ನಡೀತದೆ ಸರ್ ಇಲ್ಲಿ ಮಾವಿನಕಾಯಿದು. ರೈತರಿಗೂ ಬರೋಕ್ಕೂ ಹೋಗೋಕ್ಕೂ ಅವ್ರಿಗೂ ತೊಂದರೆ ಆಗಿದೆ ಆದಷ್ಟು. ಯಾಕಂದರೆ ಇಲ್ಲಿ ಕೆಲಸ ಮಾಡೋರ್ಗೂ ಸ್ವಲ್ಪ ತೊಂದರೆ ಐತೆ ಪಾಪ. ಸ್ವಲ್ಪ ತೊಂದರೆನೇ, ಟ್ರ್ಯಾಕ್ಟರ್ ಬರೋಕ್ಕೂ ತೊಂದರೆನೇ, ಗಾಡಿ ಬರೋಕ್ಕೂ ತೊಂದರೆನೇ, ಕಾರ್ ಬರೋಕ್ಕೂ ತೊಂದರೆನೇ. ಆದಷ್ಟು ಬೇಗ ರೋಡ್ ರೆಡಿ ಮಾಡಿಕೊಡ್ರೆ ಸೀಸನ್ ಬೇರೆ ಸ್ಟಾರ್ಟ್ ಆಗ್ತಾಯಿದೆ ಸರ್. ಇವಾಗ ಎಲ್ಲರಿಗೂ ಅನುಕೂಲ ಆಗಬೇಕಲ್ಲ. ಗಾಡಿ ಬರೋಕ್ಕೂ, ವೆಹಿಕಲ್ ಬರೋಕ್ಕೂ, ಲಾರಿಗಳು ಮಾತ್ರ ಜಾಸ್ತಿ ಬರುತ್ತೆ. ಈ ರೋಡ್ ಹಿಂಗಿದ್ರೆ
ಎಲ್ಲರಿಗೂ ತೊಂದರೆನೇ. ರೋಡೇ ಇಲ್ಲ, ಗುಂಡೆಗಳಿದ್ದಾವೆ. ಸ್ವಲ್ಪ ರೆಡಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಎಲ್ಲರಿಗೂ. ರೈತರಿಗೂ ಬರೋಕ್ಕೂ ಹೋಗೋಕ್ಕೂ ಅವ್ರಿಗೂ ತೊಂದರೆ ಆಗಿದೆ ಆದಷ್ಟು. ಯಾಕಂದರೆ ಇಲ್ಲಿ ಕೆಲಸ ಮಾಡೋರ್ಗೂ ಸ್ವಲ್ಪ ತೊಂದರೆ ಐತೆ ಪಾಪ. ಸ್ವಲ್ಪ ತೊಂದರೆನೇ, ಟ್ಯಾಕ್ಟ್ರ್ ಬರೋಕ್ಕೂ ತೊಂದರೆನೇ, ಗಾಡಿ ಬರೋಕ್ಕೂ ತೊಂದರೆನೇ, ಕಾರ್ ಬರೋಕ್ಕೂ ತೊಂದರೆನೇ. ಆದಷ್ಟು ಬೇಗ ರೋಡ್ ರೆಡಿ ಮಾಡಿಕೊಡ್ರೆ. ಈ ಬಗ್ಗೆ ಮಾತಾಡೋದಕ್ಕೆ ಕೃಷಿ ಮಾರುಕಟ್ಟೆಯ ಸಹಾಯಕ ನಿರ್ದೇಶಕರಾಗಿರುವಂತ ರವಿಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ರವಿಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ 7-8 ವರ್ಷದಿಂದ ನಮಗೆ ಸಮಸ್ಯೆ ಇದೆ ಎಪಿಎಂಸಿ ಮಾರುಕಟ್ಟೆ ಮುಂಭಾಗದಲ್ಲಿ. ನಾವು ದೃಶ್ಯದಲ್ಲೂ ತೋರಿಸ್ತಾ ಇದೀವಿ, ರಸ್ತೆ ಅನ್ನೋದಂತೂ ಅಧ್ವಾನ ಆಗಿ ಹೋಗಿದೆ. ಲೋಡ್ ಗಾಡಿ ಬಂದ್ರೆ ಸಮಸ್ಯೆ ಆಗುತ್ತೆ. ಈಗ ಆಲ್ರೆಡಿ ಮತ್ತೆ ಮಾವಿನ ಸೀಸನ್ ಶುರುವಾಗಿದೆ, ಯಾಕೆ ಸರಿ ಮಾಡಕ್ ಆಗ್ತಾ ಇಲ್ಲ? ಏನ್ ಸಮಸ್ಯೆ ಆಗ್ತಿದೆ ಮೇಡಮ್? ಈಗ ಅಲ್ಲಿ ಬಹಳ ವರ್ಷಗಳಿಂದನೂ ಅದು ಎಪಿಎಂಸಿ ಸಾಲದಲ್ಲಿ ಇದೆ. ಒಂದು ಮತ್ತೆ ಅದು ಅಪ್ರೋಚ್ ರಸ್ತೆ ಅಂತ ಏನ್ ಬರುತ್ತೆ, ಅದು ಇಂದಿರಾ ಕಾಲೋನಿ ಅಂತಾನೂ ಹೋಗುತ್ತೆ. ಅದು ಅಪ್ರೋಚ್ ರಸ್ತೆ ಮುನ್ಸಿಪಲ್ ಲಿಮಿಟ್ ಬರ್ತದೆ. ಎವ್ರಿ ಇಯರ್ ಏನ್ ಮಾಡ್ತಾರೆ, ಮುನ್ಸಿಪಾಲಿಟಿಯಿಂದಾನೆ ಅದಕ್ಕೆ ಬೇಕಾದಂತ ಒಂದು ದುರಸ್ತಿಯನ್ನು ಕೂಡ ಮತ್ತೆ ಕ್ಲೀನಿಂಗ್ ಇರ್ಬೋದು, ಬೀದಿ ದೀಪ ಇರ್ಬೋದು, ಅದನ್ನ ದುರಸ್ತಿ ಏನಿದೆ ಅದನ್ನ ಮಾಡ್ಕೊಂಡ್ ಬರ್ತಾ ಇದಾರೆ. ಈಗ್ಲೂ ಕೂಡ ನಾನು ಮೊನ್ನೆ ಎಪಿಎಂಸಿ ಅಡ್ಮಿನಿಸ್ಟ್ರೇಟರ್ ತಹಶೀಲ್ದಾರ್ ಇದ್ದಾರೆ, ಅವರು ಕೂಡ ಅವ್ರ ಗಮನಕ್ಕೆ ತಿಳಿಸಿ ಇದನ್ನ ಅವ್ರ ಕಡೆಯಿಂದ ಮಾಡಿಸ್ಕೊಡ್ಬೇಕು ಸರ್, ಈಗ ಸೀಸನ್ ಸ್ಟಾರ್ಟ್ ಆಗ್ತದೆ ಅಂತ ಕೂಡ ಅವ್ರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಮೇಡಮ್. ಅದನ್ನ ಮಾಡ್ಕೊಡ್ತಾರೆ ಮೇಡಮ್. ಅದನ್ನ ಅಲ್ಲ, ಯಾವಾಗ? ಈಗ ಆಲ್ರೆಡಿ ಮಾವಿನ ಸೀಸನ್ ಶುರು ಆಗಿದೆ, ಮಾರ್ಕೆಟ್ ನಲ್ಲಿ ಮಾವು ಬರ್ತಾ ಇದೆ. ಇವಾಗ ಅಲ್ದಿರೆ ಮತ್ತೆ ಯಾವಾಗ ಮಾಡೋದು? ನೆಕ್ಸ್ಟ್ ಮಂತ್ 10th ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಬಿಫೋರ್ ದಟ್ ಅಲ್ಲಿ ಅದನ್ನ ಮಾಡ್ತಾರೆ ಮೇಡಮ್. ಅಲ್ಲ, ಇದಕ್ಕೂ ಮುಂಚೆ ಎಚ್ಚೆತ್ತುಕೊಳ್ಬೇಕಿತ್ತಲ್ವಾ? ಪ್ರಿಪರೇಷನ್ ಅನ್ನೋದು ಬೇಕಲ್ಲ ಸರ್? ಹೌದು ಮೇಡಮ್, ಹೌದು. ಅದಕ್ಕೆ ತಿಳಿಸಿದೀವಿ. ಅದಕ್ಕೆ ಫಂಡ್ಸ್ ಸರ್ಕಾರದಿಂದ ಬಿಡುಗಡೆ ಆಗ್ಬೇಕು, RIDF ಅಥವಾ ಇನ್ಯಾವುದನ್ನ ಗ್ರಾಂಟ್ ಅಲ್ಲಿ ಆಗ್ಬೇಕು. ಸರ್ಕಾರಕ್ಕೆ ಇವರು ಕೂಡ ಬರ್ದಿದ್ದಾರೆ, ಸೆಕ್ರೆಟರಿ ಅವರು, ಎಪಿಎಂಸಿ ಸೆಕ್ರೆಟರಿ. ಏನ್ ತಾತ್ಕಾಲಿಕವಾಗಿ ಅಲ್ಲಿ ಗುಂಡಿ ಇದೆಯಲ್ಲ ಅದನ್ನ ಮುಚ್ತಾರೆ ಅಷ್ಟೇನಾ? ಈಗ ಅವ್ರು ಹೇಳ್ತಿರೋದು 7-8 ವರ್ಷದಿಂದ ಸಮಸ್ಯೆ ಇದೆ, ಕಳೆದ 2 ವರ್ಷದಿಂದ ಅಂತೂ ತೀರಾ ಸಮಸ್ಯೆ ಆಗ್ತಿದೆ ಅಂತ ರೈತರು ಹೇಳ್ತಾ ಇದ್ದಾರೆ. ಹೌದು ಮೇಡಮ್, ಈಗ ಪೂರ್ತಿಯಾಗಿ ಸರ್ಕಾರದಿಂದ ಗ್ರಾಂಟ್ ಬಂದ್ರೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ತೇಪೆ ಹಚ್ಚೋ ಕೆಲಸ ಹಂಗಾದ್ರೆ, ಅಂದ್ರೆ ಆ ಗುಂಡಿ ಮುಚ್ಚೋ ಕೆಲಸ ಸದ್ಯಕ್ಕೆ ಮಾಡೋದಾ ಮುಂದಿನ ತಿಂಗಳು? ಮೇಡಮ್, ಈಗ ಟೆಂಪರರಿಯಾಗಿ ಏನ್ ಮಾಡಕ್ ಆಗುತ್ತೆ ಮಾಡ್ಬೇಕು. ಮತ್ತೆ ಕೂಡ ಏನನ್ನ ಪರ್ಮನೆಂಟ್ ಆಗಿ ಮಾಡಕ್ ಸಾಧ್ಯ ಆದ್ರೂ ಕೂಡ ನಾನು ಹೇಳಿದೀನಿ ಕಮಿಟಿ ಸೆಕ್ರೆಟರಿ ಅವ್ರಿಗೂ ಕೂಡ, ಏನನ್ನ ಅಕಸ್ಮಾತ್ ಬೇರೆ ಕಡೆ ಬೋರ್ಡ್ ಇಂದ ಸಾಲ ತೆಗೆದುಕೊಂಡು ಅದನ್ನ ಅಭಿವೃದ್ಧಿ ಮಾಡಕ್ಕಾದ್ರೂ ನೀವು ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿ ಅಂತ ಕೂಡ ಹೇಳಿದೀವಿ. ಈಗ ಅಪ್ರೋಚ್ ಮಾಡಿಲ್ವಾ ಈ ವಿಷಯವಾಗಿ ಶಾಸಕರನ್ನ? ಇಲ್ಲ, ಶಾಸಕರ ಗಮನಕ್ಕೂ ಕೂಡ ತಂದಿದ್ದಾರೆ ಮೇಡಮ್. ಅವರು ತಂದಿದ್ದೀವಿ. ಮತ್ತೆ ಅದೇ ಮೇಡಮ್, ಅದನ್ನ ಈಗ ಮುನ್ಸಿಪಲ್ ವ್ಯಾಪ್ತಿಗೆ ಸೇರೋದ್ರಿಂದ ಅದನ್ನ ಅವ್ರ ಕಡೆಯಿಂದ ಮಾಡಿಸೋದಕ್ಕೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಪರ್ಮನೆಂಟ್ ಆಗಿ ರೋಡ್ ಮಾಡೋ ಬಗ್ಗೆ ಅವ್ರೇನು ಇಂಟ್ರೆಸ್ಟ್ ತಗೋತಿಲ್ವಾ? ಇಲ್ಲ ಮೇಡಮ್, ಅವ್ರ ಗಮನಕ್ಕೂ ತಿಳಿಸಿದೀವಿ. ಮತ್ತೆ ಅದು ಅವರು ಕೂಡ ಸರ್ಕಾರದ ಗಮನಕ್ಕೂ ಕೂಡ ತಿಳಿಸಿದ್ದಾರೆ. ಇದು RIDF ಅಥವಾ ಇನ್ಯಾವುದೋ ಒಂದು ಸ್ಕೀಮ್ ನಲ್ಲಿ ಏನಾದ್ರು ಆದ್ರೆ ಅದನ್ನ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಮೇಡಮ್. ಒಟ್ಟಲ್ಲಿ ಇನ್ನೂ ಮೀನಾಮೇಷ ಅನ್ನೋದಂತೂ ಎಣಿಸ್ತಾ ಇದ್ದಾರೆ. ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಕೇಳಿದ್ರು ಕೂಡ ಸದ್ಯಕ್ಕೆ ನೀವ್ ಹೇಳ್ತಿರೋದು ತೇಪೆ ಹಚ್ಚೋ ಕೆಲಸ ಇಮಿಡಿಯೇಟ್ ಆಗಿ ಏನ್ ಮಾಡಬಹುದು, ಏನ್ ಮಾಡಕ್ಕಾಗುತ್ತೆ, ಈ ಒಂದು ಸೀಸನ್ ಕಡೆಗೆ ಏನ್ ಬೇಕಾಗುತ್ತೆ ಅದನ್ನೆಲ್ಲ ಮಾಡ್ತಾರೆ ಮೇಡಮ್. ಓಕೆ, ಫೈನ್. ಈ ಸುದ್ದಿ ನಾವು ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ರವಿಕುಮಾರ್ ಅವರೇ ಮಾತಾಡಿದಕ್ಕೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಸಹಾಯಕ ನಿರ್ದೇಶಕರು ರವಿಕುಮಾರ್ ಮಾತಾಡ್ತಾ ಅಂದ್ರೆ ಒಂಥರ ಅಸಹಾಯಕ ಪರಿಸ್ಥಿತಿಯಲ್ಲಿ ಇದಾರಾ ಅಂತ ಅನ್ಸ್ಬಿಡ್ತು ನಮಗೂನು. ಶಾಸಕರನ್ನ ಕೇಳಿದ್ರೆ ನೋಡೋಣ ಮಾಡೋಣ, ಅದಕ್ಕೆ ಬೇಕಾದಂತ ಅನುದಾನ ಬೇಕು ಅಂತ ಹೇಳ್ತಾರಂತೆ. ಈಗ ತೇಪೆ ಹಚ್ಚೋ ಕೆಲಸ ಸದ್ಯದಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೆ ಸಿಗುವಂತ ಸಾಧ್ಯತೆಗಳು ಕಡಿಮೆ ಅಂತ ಅನಿಸ್ತಿದ್ಯಾ? ಯಾಕಿಷ್ಟು ಮೀನಾಮೇಷ? ಖಂಡಿತ ಶ್ರೀಮಂತ ಶೆಟ್ಟಿ, ಒಂದು ಮಾರುಕಟ್ಟೆಯನ್ನ ಯಾವ ರೀತಿ ಎಲ್ಲ ನಿರ್ಲಕ್ಷ್ಯ ಸರ್ಕಾರ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಏನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಎಪಿಎಂಸಿ ಮಾರುಕಟ್ಟೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೇವಲ ಹೆಸರಿಗೆ ಮಾತ್ರ ವಿಶ್ವ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ, ಜೊತೆಗೆ ಏಷ್ಯಾದ 1ನೇ ಅತಿ ದೊಡ್ಡ ಒಂದು ಮಾವಿನ ಮಾರುಕಟ್ಟೆ ಅಂತಾನೆ ಹೆಸರುವಾಸಿ. ಆದ್ರೆ ಈ ಒಂದು ಮಾರುಕಟ್ಟೆಗೆ ಸಂಪರ್ಕ ಕೊಡ್ತಕ್ಕಂತ ಒಂದು ದ್ವಿಮುಖ ರಸ್ತೆಯ ಒಂದು ಪರಿಸ್ಥಿತಿ ನೋಡಿದ್ರೆ ಖಂಡಿತ ಇದು ವಿಶ್ವವಿಖ್ಯಾತ ಮಾವಿನ ಹಣ್ಣಿನ ನಗರ ಅಥವಾ ಅಲ್ಲಿರ್ತಕ್ಕಂಥ ಒಂದು ಏಷ್ಯಾದ ಅತಿ ದೊಡ್ಡ ಒಂದು ಮಾವು ಮಾರುಕಟ್ಟೆನ ಅಂತಕ್ಕಂಥ ಅನುಮಾನ ಕಾಡುತ್ತೆ. ನಾವು ಗಮನಿಸಬಹುದು, ಈ ಒಂದು ರಸ್ತೆಗೆ ಡಾಂಬರೀಕರಣ ಮಾಡಿ ಬರೋಬ್ಬರಿ 15 ವರ್ಷಗಳೇ ಆಗೋಗಿದೆ. ರಸ್ತೆ ಪೂರ್ತಿ ಕಂಪ್ಲೀಟ್ ಆಗಿ ಗುಂಡಿಗಳೇ ಇದೆ. ಇನ್ನೇನು 1 ತಿಂಗಳಲ್ಲಿ ಮಾವು ಸೀಸನ್ ಆರಂಭ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಗುಂಡಿಗಳಲ್ಲಿ ಸಂಚಾರ ಮಾಡುವಂತ ವೇಳೆಯಲ್ಲಿ ಬಹಳಷ್ಟು ತೊಂದರೆಗಳು ಕೂಡ ಉಂಟಾಗುತ್ತೆ. ಅಂತ ಒಂದು ಅನಾಹುತ ತಪ್ಪಿಸಬೇಕು ಅಂತ ಹೇಳಿದ್ರೆ ಖಂಡಿತ ಈ ಒಂದು ರಸ್ತೆಯನ್ನ ದುರಸ್ತಿ ಮಾಡಬೇಕು ಅಥವಾ ಹೊಸದಾಗಿ ರಸ್ತೆ ನಿರ್ಮಾಣ ಮಾಡಬೇಕು. ಈ ಒಂದು ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಒಂದು ವಹಿವಾಟು ಕೂಡ ಆಗುತ್ತೆ. ಜೊತೆಗೆ ಮಾರುಕಟ್ಟೆ ಶುಲ್ಕ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಕೂಡ ಒಂದು ಏನು ಇಲ್ಲಿ ಕಲೆಕ್ಟ್ ಆಗ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇರತಕ್ಕಂಥ ಅನುದಾನದಲ್ಲಿ ಕೇವಲ 600 ಮೀಟರ್ ಒಂದು ರಸ್ತೆಯನ್ನ ದುರಸ್ತಿ ಮಾಡ್ಲಿಕ್ಕೆ ಅಧಿಕಾರಿಗಳಿಗೆ ಸಾಧ್ಯ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತ
ಈ ಒಂದು ಮಾರುಕಟ್ಟೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋದು ಇಲ್ಲಿ ಬಹಿರಂಗ ಆಗ್ತಾ ಇರತಕ್ಕಂಥದ್ದು. ಈ ನಿಟ್ಟಲ್ಲಿ ರಸ್ತೆಯನ್ನ ದುರಸ್ತಿ ಮಾಡಿ ಶೀಘ್ರವಾಗಿ ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ಮುಕ್ತಿಯನ್ನ ಕಲ್ಪಿಸಿಕೊಡಿ ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರತಕ್ಕಂಥದ್ದು. ಶರ್ಮಿಳಾ ಶೆಟ್ಟಿ. ಥ್ಯಾಂಕ್ ಯು ರಘುರಾಜ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು ಪ್ರಸಾರವಾದಂತಹ 2 ಸುದ್ದಿಯ ಫಾಲೋಅಪ್ ಅನ್ನು ನ್ಯೂಸ್ 18 ಮಾಡುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.